ಕೋಡುಬಳೆ ಅಂದ್ರೆ ಅಡುಕಲೆ. ವಯನಾಡ್ನಲ್ಲಿ ಸಂಭವಿಸಿದಂತಹ ಭೀಕರ ದುರಂತದ ಬೆನ್ನಲ್ಲೇ ಕೆಲ್ಲಾಡಿಯಲ್ಲಿ ಭೀಕರ ದುರಂತ ಸಂಭವಿಸಿತು. ಈ ಭೂಕುಸಿತದಲ್ಲಿ ಮೃತಪಟ್ಟವರ ಸಂಖ್ಯೆ ಇದೀಗ 5ಕ್ಕೆ ಏರಿಕೆಯಾಗಿದೆ. ಇಂದು 2 ಶವಗಳನ್ನ ಎನ್ಡಿಆರ್ಎಫ್ ಸಿಬ್ಬಂದಿ ಹೊರತೆಗೆದಿದ್ದಾರೆ. ಇನ್ನೂ 3ವರಿಗಾಗಿ ಶೋಧ ಕಾರ್ಯವನ್ನ ಮುಂದುವರಿಸಲಾಗ್ತಾ ಇದೆ. ಎನ್ಡಿಆರ್ಎಫ್ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಸಾಕಷ್ಟು ಅಡೆತಡೆಗಳು ಕೂಡ ಸಂಭವಿಸ್ತಾ ಇದೆ. ಒಂದು ಕಡೆ ನಿರಂತರವಾದಂತಹ ಮಳೆ ಸುರಿತಾ ಇದೆ. ಮೃತದೇಹಗಳು ಎಲ್ಲಿದೆ ಏನು ಯಾವುದು ಕೂಡ ಗೊತ್ತಾಗದಂತಹ ಪರಿಸ್ಥಿತಿ. ಶ್ವಾನದಳಗಳು ಕೂಡ ಅಲ್ಲಿಗೆ ಬಂದಿಳಿದಿದ್ದಾಯಿತು. ಅಗ್ನಿಶಾಮಕ ದಳದ ಸಿಬ್ಬಂದಿ, ಎನ್ಡಿಆರ್ಎಫ್ ಸಿಬ್ಬಂದಿ ನಿರಂತರವಾದಂತಹ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಮೃತದ ದೇಹಗಳು ಎಲ್ಲಿ ಸಿಕ್ಕಾಕೊಂಡಿದೆ ಅನ್ನೋದು ಕೂಡ ಇನ್ನೂ ತಿಳಿದು ಬರ್ತದೆ. 48 ಗಂಟೆಗಳ ಕಾಲ ನಿರಂತರ ಕಾರ್ಯಾಚರಣೆ ಆಗಿದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇಂದು 2 ಶವಗಳನ್ನು ಹೊರತೆಗೆದಿದ್ದಾರೆ. ಈ ಮೂಲಕವಾಗಿ 5 ಜನ ಮೃತಪಟ್ಟಿದ್ದಾರೆ. ಈ ಜೆಸಿಬಿಯಿಂದ ಮಣ್ಣು ತೆಗೆಯುವಂತಹ ವೇಳೆ ಈ ಮೃತದೇಹ ಪತ್ತೆಯಾದದ್ದು. ಮೊದಲಿಗೆ 3 ಶವ ಸಿಕ್ಕಿತ್ತು, 5 ಜನ ನಾಪತ್ತೆ ಅಂತ ಹೇಳಲಾಗಿತ್ತು. ಆ 5ರ ಪೈಕಿ 2 ಮೃತದೇಹ ಸಿಕ್ಕಿರೋದ್ರಿಂದ ಅದನ್ನು ಆಂಬ್ಯುಲೆನ್ಸ್ ಮೂಲಕ ಶವಾಗಾರಕ್ಕೆ ರವಾನಿಸಿದ್ದಾರೆ. ಅವರೆಲ್ಲ ಕೆಲಸಗಾರರೇನು ವಾಸವಾಗಿದ್ರು ಆ ಸ್ಥಳದಲ್ಲಿ ಅವರ ಮೃತದೇಹ ಪತ್ತೆಯಾಗಿರೋದು. ಮೀನಾಕ್ಷಿ ನದಿ ಪಕ್ಕದಲ್ಲಿ ಆ ಕೆಲಸಗಾರರು ವಾಸವಾಗಿದ್ದು 5 ನಾಪತ್ತೆಯಾಗಿದ್ರು. ಅವತ್ತಿನಿಂದಲೂ ಕೂಡ ಶೋಧ ನಡೀತಾ ಇತ್ತು. ಜಿಲ್ಲಾಧಿಕಾರಿಗಳು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ನಮ್ಮ ಪ್ರಮುಖ ಆದ್ಯತೆಯೇ ಆ ನಾಪತ್ತೆಯಾದ 5ರನ್ನ ಹೊರತೆಗೆಯುವಂಥದ್ದು, ಶೋಧ ನಡೆಸುವಂಥದ್ದು ಅಂತ. ಈಗ ಆ 5ರ ಪೈಕಿ 2 ಮೃತದೇಹ ಬೆಳಗ್ಗೆ ಪತ್ತೆಯಾಗಿದ್ದು ಒಟ್ಟಾರೆ 5 ಮಂದಿ ಅಧಿಕೃತವಾಗಿ ಈ ದುರಂತಕ್ಕೆ ಬಲಿಯಾದದ್ದು ಈಗ ತಿಳಿದು ಬರ್ತಾ ಇದೆ. ಆದರೆ ಇನ್ನೂ 3 ನಾಪತ್ತೆಯಾಗಿದ್ದಾರೆ. ಅಲ್ಲೇ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂತಹ ಕೆಲಸಗಾರರವರು ಅಲ್ಲೇ ವಾಸವಾಗಿದ್ದರು. ಆ ಸಂದರ್ಭದಲ್ಲೇ ಆ ಗುಡ್ಡ ಕುಸಿತ ಏನಾಯಿತು, ಕೆಸರು ಮಿಶ್ರಿತ ಮಣ್ಣು, ನಿಜಕ್ಕೂ ಬಹಳ ಭೀಕರವಾಗಿತ್ತು ಆ ದೃಶ್ಯ. 2 ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಆ ಭೂಕುಸಿತ ಆಗ್ತಾ ಇದ್ದಂತೆ ಆ ಕೆಸರು ಮಿಶ್ರಿತ ನೀರು ಸುನಾಮಿಯ ರೀತಿಯಲ್ಲಿ ಬಂದು ಅಪ್ಪಳಿಸ್ತಲ್ಲ, ಹಲವರನ್ನ ಅದರ ಜೊತೆಗೇ ಎಳ್ಕೊಂಡು ಬಂತು. ಅದೃಷ್ಟ ಚೆನ್ನಾಗಿತ್ತು, ಅವರೆಲ್ಲ ಬಚಾವಾದರು. ಆದರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಸುರಂಗ ಕಾಮಗಾರಿ ಕಾರ್ಯದಲ್ಲಿ ಏನು ನಿರತರಾಗಿದ್ರು, ಅಲ್ಲೇ ವಾಸವಾಗಿದ್ರು, ಅವರೇ ಬಲಿಯಾಗಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಜೆಸಿಬಿ ಮೂಲಕ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಮಣ್ಣಿನ ಅಡಿಯಲ್ಲಿ 2 ಮೃತದೇಹ ಪತ್ತೆಯಾಗಿದೆ. ಇನ್ನೂ 3ವರಿಗಾಗಿ ಶೋಧ. ಹೇಗೆ ನಡೀತಾ ಇದೆ ಕಾರ್ಯಾಚರಣೆ? ಕೇರಳದ ವಯನಾಡಿನಲ್ಲಿ ಆ ದುರಂತ ನಡೆದಂತಹ ಜಾಗದಿಂದಲೇ ನಮ್ಮ ಪ್ರತಿನಿಧಿ ರಾಮ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಾಮ್, ನಡೀತಲೇ ಇದೆ ಕಾರ್ಯಾಚರಣೆ, ಮುಂದುವರಿತಲೇ ಇದೆ. ಬೆಳಗ್ಗೆ ಇನ್ನೂ 2 ಮೃತದೇಹಗಳು ಪತ್ತೆಯಾದವು. ಆದರೆ ಕಾರ್ಯಾಚರಣೆ ಇನ್ನೂ ಮುಂದುವರಿಸಬೇಕಾಗಿದೆ. ಇನ್ನೂ 3 ಮೃತದೇಹಗಳು ಪತ್ತೆಯಾಗಿದೆ. ಆದರೆ ಈಗ ಸಿಕ್ಕಿರುವಂತಹ ಮೃತದೇಹ ಯಾರದ್ದು ಅಂತ ಅಧಿಕೃತವಾಗಿ ಗೊತ್ತಾಗ್ತಾ ಇದೆಯಾ? ಜೊತೆಗೆ ಶೋಧ ಕಾರ್ಯವನ್ನು ಈಗ ಹೇಗೆ ಮುಂದುವರಿಸಲಾಗ್ತಾ ಇದೆ? ಮಳೆ ನಿಂತಿದೆಯಾ? ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಪ್ರತಿಮಾ, ದೇವರನಾಡು ಕೇರಳದ ಗುಡ್ಡದ ಭೂತಕ್ಕೆ ಬಲಿಯಾದವರ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಇವತ್ತು ಬೆಳಗ್ಗೆ 2 ಮೃತದೇಹಗಳು ಸಿಕ್ಕಿರುವಂಥದ್ದು. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಕಲಾಡಿಯ ಈ ಒಂದು ಸ್ಥಳದಲ್ಲಿ ಎನ್ಡಿಆರ್ಎಫ್ನವರು ಈಗಲೂ ಸಹ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಯಾಕಂದರೆ ಈ ಒಂದು ಘಟನೆ ನಡೆದ ನಂತರ 3 ಮೃತಪಟ್ಟಿದ್ರು, 5 ನಾಪತ್ತೆಯಾಗಿದ್ರು. ಆ 5ರಿಗಾಗಿ ಶೋಧ ಕಾರ್ಯವನ್ನು ಆರಂಭಿಸಲಾಗಿತ್ತು. ಈಗಾಗಲೇ 3ನೇ ದಿನದ ಕಾರ್ಯಾಚರಣೆ. ಇವತ್ತು ಬೆಳಗ್ಗೆ 2 ಮೃತದೇಹಗಳು ಪತ್ತೆಯಾದಂಥದ್ದು. ಈಗೇನು ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಮಣ್ಣಿನ ರಾಶಿ ಇದೆ. ಅದೇ ಸ್ಥಳದಲ್ಲಿ ಮೊಹಮ್ಮದ್ ಇಮ್ರಾನ್ ಅಂತೇಳಿ ಈತ ಎಕ್ಸಲೇಟರ್ ಆಪರೇಟರ್ ಆಗಿದ್ದ. ಆತನ ಮೃತದೇಹ ಆ ಒಂದು ಸ್ಥಳದಲ್ಲಿ ಸಿಕ್ತು. ಅದಾದ ನಂತರ ಸೈಟ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ರಾಹುಲ್ ಶರ್ಮಾ 5ನೇವರಾಗಿ ಪತ್ತೆಯಾದಂಥದ್ದು. ಸೊ ಈಗ 2 ಮೃತದೇಹ ಸಿಕ್ಕ ನಂತರ ಈ ಒಂದು ಸಾವಿನ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಒಟ್ಟು 5 ಜನರು ಏನು ನಾಪತ್ತೆಯಾಗಿದ್ರು, ಅದರಲ್ಲಿ 2 ಮೃತದೇಹ ಸಿಕ್ಕಿದೆ. ಇನ್ನೂ 3 ಮೃತದೇಹಕ್ಕಾಗಿ ಶೋಧ ಕಾರ್ಯ ನಡೆದಿದೆ. ಪ್ರತಿಮಾ, ತಾವು ಹೇಳದಂತೆ ಖಂಡಿತವಾಗಿಯೂ ಒಂದು ರೀತಿಯಾದಂತಹ ಹರಸಾಹಸ ಪಟ್ಟು ಎನ್ಡಿಆರ್ಎಫ್ನವರು ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು. ನೀವು ಆ ದೃಶ್ಯಗಳಲ್ಲಿ ನೋಡಿದ್ರೆ ಆ ಮಣ್ಣಿನ ರಾಶಿ ಏನಿದೆ, ಆ ಮಣ್ಣಿನ ರಾಶಿಗೆ ನಿರಂತರವಾಗಿ ಎಡೆಬಿಡದೆ ಮಳೆ ಸುರಿತಿರೋದ್ರಿಂದಾಗಿ ಆ ಕೆಸರಿನ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಮತ್ತು ಮೇಲ್ಭಾಗದಲ್ಲೂ ಸಹ ಮಣ್ಣು ಉದುರುವಂತಹ ಕೆಲಸ ಆಗ್ತದೆ. ಕೆಳಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ತಮ್ಮ ಜೀವನ ಕೈಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಯಾಕಂದರೆ ಒಂದು ವೇಳೆ ಮೇಲ್ಭಾಗದಿಂದ ಆ ಮಣ್ಣಿನ ಪದರಗಳು ಕುಸಿದ್ರೆ ಅವರ ಮೇಲೆ, ಅಂದರೆ ಯಾರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಅವರ ಬಗ್ಗೆ ಪ್ರಾಣಾಪಾಯದ ಒಂದು ಭೀತಿ ಎದುರಾಗ್ತದೆ. ಹೀಗಾಗಿ ಆ ಕಾರ್ಯಾಚರಣೆ ಮುಂದುವರಿಸಿದ್ದು ಏನು ಜಿಲ್ಲಾಧಿಕಾರಿ ಮೇಘಶ್ರೀ ಸಹ ಸ್ಥಳದಲ್ಲಿ ಇದ್ದು ಎಲ್ಲ ಏನು ಕೆಲಸಗಳಾಗ್ತಾ ಇದೆ, ಎಲ್ಲ ಕೆಲಸಗಳ ಒಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. TV9 ಜೊತೆ ನಾನು ಮಾತನಾಡಿದ ಸಂದರ್ಭದಲ್ಲೂ ಮೇಘಶ್ರೀ ಅವರು ಹೇಳಿದಂಥದ್ದು 5 ಏನು ನಾಪತ್ತೆಯಾಗಿದ್ದಾರೆ ಅವರನ್ನು ಹುಡುಕುವಂಥದ್ದೇ ನಮ್ಮ ಮೊದಲ ಆದ್ಯತೆ. ಈ ನಿಟ್ಟಿನಲ್ಲಿ ಕಾರ್ಯಾಚರಣೆ
ಕಾರ್ಯಾಚರಣೆ ಇವತ್ತು ಸಹ ಮುಂದುವರೆದಿದೆ. ಆಗಾಗ ಬರುವಂತಹ ಈ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಆದರೂ ಸಹ ಆ ಒಂದು ಶೋಧ ಕಾರ್ಯ ಮುಂದುವರೆದಿದೆ. ಯಾಕಂದರೆ ನಿರಂತರವಾಗಿ ಶೋಧ ಕಾರ್ಯ ಮಾಡ್ತಾ ಇದ್ರು ಸಹ ಮಣ್ಣಿನ ರಾಶಿ ಹೆಚ್ಚಾಗಿರೋದ್ರಿಂದಾಗಿ ಮತ್ತು ಕೆಸರುಮಯವಾಗಿರೋದ್ರಿಂದಾಗಿ ಆ ಕಾರ್ಯಾಚರಣೆ ಮಾಡೋದು ಸಾಕಷ್ಟು ಕಷ್ಟಕರವಾಗ್ತಾ ಇದೆ. ಆದರೂ ಸಹ ಯಾವುದೇ ರೀತಿಯಾದಂತಹ ಆಗದಂತೆ NDRFನವರು ಇರ್ಬೋದು, ಅದೇ ರೀತಿಯಾಗಿ ಕೇರಳ ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮುಂದುವರೆಸಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ರಾಮ್. ಕೋಡುಬಳೆ ಅಂದ್ರೆ ಅಡುಕಲೆ.